ಕಟ್ಟ ಕಡೆಯ ಬ್ರಾಹ್ಮಣರು ಯಾರಿದ್ದಾರೆ ಮತ್ತು ಅಲ್ಲಿ ಅವರುಗಳು ತುಂಬ ಬಡತನದಲ್ಲಿದ್ದಾರೆ, ತುಂಬ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಅನುಕೂಲ ಆಗಬೇಕಾಗಿದೆ. ನಾಳೆ ನೀವು ಆಫೀಸ್ನ ಯಾವತ್ತು ಅಸ್ಯೂಮ್ ಮಾಡ್ತೀರೋ ಅವತ್ತು ನನ್ನ ಹೆಸರು ಫಸ್ಟ್ ಡಿಕ್ಲೇರ್ ಮಾಡಿ ನಾನು ಕೊಡ್ತಾ ಇದ್ದೀನಿ ಮೊದಲನೇ 1 ಲಕ್ಷ ಅಂಥೇಳಿ ಇವತ್ತಾಗಲೇ ಸುಮಾರು ಒಂದು 20-25 ಜನ ಕರೆ ಮಾಡಿದ್ದಾರೆ. ಸರ್ ನಮ್ಮನ್ನು ಸೇರಿಸ್ಕೊಳ್ಳಿ, ವೈದ್ಯಕೀಯ ಕಮಿಟಿ ಅಂತ ಮಾಡಿ, ನಾವು ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೀವಿ, ನಾವು ಸಿಕ್ಕಾಪಟ್ಟೆ ಟೈಮ್ ಕೂಡ ಕೊಡ್ತೀವಿ ಅಂತ ಹೇಳಿ ವೈದ್ಯರು ಬಂದಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೂತನ ಅಧ್ಯಕ್ಷರಾದ ರಘುನಾಥ್ ಎಸ್ ಅವರು ದಿನಾಂಕ 16ರಂದು ಮಹಾಸಭಾದ ಕೇಂದ್ರ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಆದರೆ ಚುನಾವಣೆಯಲ್ಲಿ ಗೆದ್ದ ಮಾರನೇ ದಿನದಿಂದಲೇ ತಮ್ಮ ಮನೆಯಿಂದಲೇ ಕೆಲಸ ಮಾಡಲು ಪ್ರಾರಂಭಿಸಿದ್ದಾರೆ. ಅವರು ಈ ನರದ ನ್ಯೂಸ್ನೊಂದಿಗೆ ಮಾತನಾಡಿ, ಪ್ರಣಾಳಿಕೆಯಲ್ಲಿ ಅನೇಕ ಆಶ್ವಾಸನೆಗಳನ್ನು ನಾವು ಕೊಟ್ಟಿದ್ದೇವೆ ಹಾಗೂ ಅದರ ಅನುಷ್ಠಾನಕ್ಕೆ ನಾವು ಪ್ರಯತ್ನ ಪಡುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಮ ಪ್ರಣಾಳಿಕೆ ಇದನ್ನು ಒಂದು ವಿಷನ್ ಡಾಕ್ಯುಮೆಂಟ್ ಅಂತ ಏನು ಕರೀತಾರೆ, ಆ ರೀತಿಯಲ್ಲಿ ಒಂದು ಯೋಚನೆ ಮಾಡಿದ್ದೀವಿ. ಇದಕ್ಕೆ ತುಂಬ ಕೆಲಸ ಮಾಡಬೇಕು, ತುಂಬ ಕಷ್ಟಪಡಬೇಕು. ಯಾವುದೇ ಕಾರಣಕ್ಕೆ ಇದನ್ನು ಮಂತ್ರ ಹೇಳಿದರೆ ಏನೋ ಹಣ್ಣು ಉದುರುತ್ತೆ ಆ ರೀತಿಯಲ್ಲಿ ಕೆಲಸ ಆಗುವಂಥದ್ದಲ್ಲ. ಇದು ನಾವೇನು ಪ್ರಣಾಳಿಕೆ ಕೊಟ್ಟಿದ್ದೀವಿ ಅದರ ಆಧಾರದ ಮೇಲೆ ಕೆಲಸ ಮಾಡಬೇಕು. ಇದಕ್ಕೆ ಸಮಿತಿಗಳನ್ನೆಲ್ಲ ರಚನೆ ಮಾಡ್ತೀವಿ. ಈ ಸಮಿತಿಗಳನ್ನ ರಚನೆ ಮಾಡಿದ್ರೆ ಅವರುಗಳ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿ ಮುಖಾಂತರವಾಗಿ ಕೆಲಸಗಳನ್ನ ಮಾಡಿಸುವಂಥದ್ದು. ಮತ್ತು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿರುವಂಥ ಕಟ್ಟ ಕಡೆಯ ಬ್ರಾಹ್ಮಣರು ಯಾರಿದ್ದಾರೆ ಮತ್ತು ಅಲ್ಲಿ ಅವರುಗಳು ತುಂಬ ಬಡತನದಲ್ಲಿದ್ದಾರೆ, ತುಂಬ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಅನುಕೂಲ ಆಗಬೇಕಾಗಿದೆ. ಅದು ರೀಚ್ ಔಟ್ ಆಗೋದು ಎಲ್ಲಿವರೆಗೆ ಅನ್ನೋದನ್ನು ಆ ರೀತಿಯಲ್ಲಿ ಚಿಂತನೆ ಮಾಡಿ ಈ ಒಂದು ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಜಿಲ್ಲಾ ಬ್ರಾಹ್ಮಣ ಸಂಘಗಳು, ತಾಲೂಕು ಬ್ರಾಹ್ಮಣ ಸಂಘಗಳು, ಇದೆಲ್ಲವೂ ಏನು ಅಫಿಲಿಯೇಟೆಡ್ ಬಾಡಿ ಇದೆ, ಇವರುಗಳನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ನಾವು ಕೆಲಸ ಮಾಡಬೇಕು ಅಂತಿದ್ದೀವಿ. ಯಾರನ್ನೂ ಬಿಟ್ಟು ನಾವೇನೋ ಮಾಡಿಬಿಡ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಈಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಮೂಲತಃ ಏನಂತ ಹೇಳಿದ್ರೆ ಎಲ್ಲದಕ್ಕೂ ಸಂಪನ್ಮೂಲ ಚೆನ್ನಾಗಿದ್ದರೆ ಮಾತ್ರ ನಾವು ಯಾವುದೇ ಯೋಜನೆ ಮಾಡಿದರೆ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ. ಹಾಗಾಗಿ ಇರುವಂಥ 7.5 ಕೋಟಿ ಇಲ್ಲಿವರೆಗೆ ಏನಿದೆ ಅದು ಒಂದು ಡೆಪಾಸಿಟ್ ನಾವು ಶೇಖರಿಸಿಟ್ಟಿದ್ದೀವಿ ಅಂತ ಏನು ಹೇಳ್ತಾರೆ, ಇದ್ರ ಮುಖಾಂತರವೇ ನಾವೇನೋ ಮಾಡಿಬಿಡ್ತೀವಿ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಇಟ್ಕೊಂಡಿರೋದು ಯೋಜನೆ ಒಂದು 100 crores ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಅಂತ. ಹಾಗಾಗಿ ಅದ್ರ ಬಗ್ಗೆ ನಾವು ಕೆಲಸ ಪ್ರಾರಂಭ ಮಾಡಬೇಕು ಅಂತಾಗಲೇ ಇವತ್ತು ತುಂಬ ಜನ ಆಗಲೇ ನನಗೆ ಅಭಿನಂದನೆಗಳು ತಿಳಿಸೋದ್ರ ಜೊತೆಯಲ್ಲಿ ನನ್ನ ಮೊದಲ 1 ಲಕ್ಷ, ನಾನು ಅದರಲ್ಲಿ ಹೇಳಿದ್ದೆ 10,000 ಜನ ಬ್ರಾಹ್ಮಣರ ಮುಖಾಂತರವಾಗಿ 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದರೆ ನಾವು ಈ ರೀತಿಯಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಬೋದು ಅಂತ ಇವತ್ತಾಗಲೇ ಅನೇಕರು ಬೆಳಗಿಂದ ನನಗೆ ಅಭಿನಂದನೆಗಳು ತಿಳಿಸ್ತಾ ನಾಳೆ ನೀವು ಆಫೀಸ್ನ ಯಾವತ್ತು ಅಸ್ಯೂಮ್ ಮಾಡ್ತೀರೋ ಅವತ್ತು ನನ್ನ ಹೆಸರು ಫಸ್ಟ್ ಡಿಕ್ಲೇರ್ ಮಾಡಿ ನಾನು ಕೊಡ್ತಾ ಇದ್ದೀನಿ ಮೊದಲನೇ 1 ಲಕ್ಷ ಅಂಥೇಳಿ ಇವತ್ತಾಗಲೇ ಸುಮಾರು ಒಂದು 20-25 ಜನ ಕರೆ ಮಾಡಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಈ ಕಾನ್ಸೆಪ್ಟನ್ನು ಆಗಲೇ ನಮ್ಮ ಬಂಧುಗಳು ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಮುಖಾಂತರವಾಗಿ ನಾವು ವಿಶ್ವಾಸದಿಂದ ನಮ್ಮ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅನ್ನುವಂಥದ್ದು ನನಗೆ ಗಟ್ಟಿಯಾಗ್ತಾ ಇದೆ. ನಮ್ಮಲ್ಲೇ ವಿಧ ವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಅನೇಕ ಎಕ್ಸ್ಪರ್ಟ್ಸ್ಗಳಿದ್ದು ಅವರ ಸೇವೆಯನ್ನು ಬಳಸಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಮ್ಮಲ್ಲೇ ತುಂಬ ಜನ ಡಿಫರೆಂಟ್ ಫೀಲ್ಡಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ. ಅವ್ರುಗಳನ್ನೆಲ್ಲ ಕರೆದು ಅವ್ರ ಜೊತೆ ಒಂದು ಚರ್ಚೆ ಮಾಡಿ, ಸೊ ಇದು ಇದರಲ್ಲಿ ಇತ್ತೀಚೆಗೆ ಒಂದು 3-4 ದಿನಗಳಲ್ಲಿ ನಮ್ಮ ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಕಳೆದ ಒಂದು 3-4 ದಿನದ ಹಿಂದೆ ಒಂದಷ್ಟು ಜನ ವೈದ್ಯರೆಲ್ಲ ಬಂದಿದ್ದರು. ಸೊ ಅದರಲ್ಲೂ ಯಂಗ್ಸ್ಟರ್ಸು ಅವರೆಲ್ಲರೂ ಕೂಡ ಏನು ಹೇಳ್ತಾರೆ ಅಂದರೆ, ಸರ್ ನಮ್ಮನ್ನು ಸೇರಿಸ್ಕೊಳ್ಳಿ, ವೈದ್ಯಕೀಯ ಕಮಿಟಿ ಅಂತ ಮಾಡಿ, ನಾವು ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೀವಿ, ನಾವು ಸಿಕ್ಕಾಪಟ್ಟೆ ಟೈಮ್ ಕೂಡ ಕೊಡ್ತೀವಿ ಅಂತ ಹೇಳಿ ವೈದ್ಯರು ಬಂದಿದ್ದಾರೆ. ಇದು ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಆ ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ನಮ್ಮದೇ ಡಿಫರೆಂಟ್ ಫೀಲ್ಡ್ಸಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಇವ್ರುಗಳನ್ನೆಲ್ಲ ಕರೆದು ನಾವು ಕೂಡಿಸಿ ಮಾತಾಡಿಸಿದ್ರೆ, ಅವ್ರುಗಳಿಗೆ ಜವಾಬ್ದಾರಿ ಕೊಟ್ಟರೆ, ಅದಕ್ಕೆ ನಮ್ಮಲ್ಲಿ ಯಾರೆಲ್ಲ ಆಫೀಸ್ ಬೇರರ್ಸ್ ಇದ್ದಾರೆ
ಅದಕ್ಕೆ ಒಬ್ಬರನ್ನ ಹೆಡ್ ಅಂತ ಮಾಡಬೇಕಾಗತ್ತೆ. ಆ ಕಮಿಟಿಗೆ ಇವರೆಲ್ಲರೂ ಸೇರಿಕೊಂಡ್ರೆ ಹಾಗಾಗಿ ಯಶಸ್ವಿಯಾಗಿ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕೆಲಸ ಮಾಡೋಕ್ಕೆ ನಮ್ಮಲ್ಲಿ ಜನ ರೆಡಿ ಇದ್ದಾರೆ, ಅವ್ರ ಜೊತೆ ಕೂತ್ಕೊಳ್ಬೇಕಷ್ಟೇ, ಕೂತ್ಕೊಂಡ್ರೆ ಕೆಲಸ ಆಗುತ್ತೆ. ಬ್ರಾಹ್ಮಣರ ಜನಗಣತಿ ವಿಚಾರವನ್ನು ಕೂಡ ಆದ್ಯತೆ ಮೇರೆಗೆ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಕೆಲವರು ಸರ್ಕಾರದ ರೆಕಾರ್ಡ್ಸ್ ಹೇಳ್ತಾರೆ 15 ಲಕ್ಷವೋ 16 ಲಕ್ಷವೋ ಅಥವಾ 20 ಲಕ್ಷ ಅಂತ ಹೇಳ್ತಾರೆ. ಅದು ಅಫಿಷಿಯಲ್ ಏನು ಅಂತ ನಮಗೆ ಗೊತ್ತಿಲ್ಲ. ಇನ್ನು ಕೆಲವರು ಹೇಳ್ತಾರೆ ವಿ ಆರ್ 45 ಲ್ಯಾಕ್ಸ್ ಅಂತ ಹೇಳಿ, ನಮ್ಮಲ್ಲಿ 45 ಲಕ್ಷ ಜನ ಇದ್ದಾರೆ, ಇನ್ನು ಕೆಲವರು 50 ಲಕ್ಷ ಜನ ಇದ್ದಾರೆ ಅಂತ. ಹಾಗಾಗಿ ಈ 15 lakhs to 45 lakhs ಇಸ್ ಎ ವೆರಿ ಬಿಗ್ ಗ್ಯಾಪ್. ಇದು ಯಾರ ಹತ್ರನೂ ಅಧಿಕೃತ ಮಾಹಿತಿ ಇಲ್ಲ. ಹಾಗಾಗಿ ನಮಗೇನು ಬೇಕಾಗಿದೆ ಅಂದರೆ ಬೆಂಗಳೂರು ನಗರ ಅಥವಾ ವಿವಿಧ ಈ ಜಿಲ್ಲೆಗಳ ಮೇಯ್ನ್ ಪಟ್ಟಣ ಏನು ಜಾಗಗಳಿದೆ ಅದನ್ನು ಫಸ್ಟ್ ಬಿಟ್ಬಿಟ್ರೆ ನಿಮಗೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮಗಳ ಲೆಕ್ಕದಲ್ಲಿ ನೀವು ತೊಗೊಂಡ್ರೆ ನಾವು ಜನಗಣತಿ ಮಾಡೋದು ಭಾಳ ಸುಲಭ ಆಗಿಬಿಡುತ್ತೆ. ನಾವು ಯಾರಿಗಾದರೂ ಒಂದು ಆಯಾ ಪರ್ಟಿಕ್ಯುಲರ್ ಜಿಲ್ಲೆಯವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟರೆ, ನೀವು ಮೊದಲು ಈ ತಾಲೂಕು, ಹೋಬಳಿ ಮತ್ತು ನಿಮ್ಮ ಗ್ರಾಮ ಇಲ್ಲಿ ಎಷ್ಟು ಜನ ಬ್ರಾಹ್ಮಣರಿದ್ದಾರೆ ನೀವೇ ಒಂಚೂರು ಐಡೆಂಟಿಫೈ ಮಾಡಿ ಕೊಟ್ಬಿಡಿ ಅಂತ ಹೇಳಿದರೆ ಅದಕ್ಕೆ ಒಂದಷ್ಟು ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ, ಕೆಲಸ ಮಾಡಿ ಕೊಡ್ತಾರೆ. ಆ ಕೆಲಸನ ನಾವು ಫಸ್ಟ್ ಮಾಡಿಸಿದ್ರೆ ನಮಗೆ ಪಟ್ಟಣ ಪ್ರದೇಶಗಳನ್ನ ಹೊರತುಪಡಿಸಿದ್ರೆ ನಮಗೆ ಗ್ರಾಮಾಂತರ ಈ ಭಾಗಗಳಲ್ಲಿ ನಮಗೆ ಒಂದು ಮಾಹಿತಿ ಸಿಗುತ್ತೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಆಗಲೇ. ಆ ಬೇಸಿಸ್ ಮೇಲೆ ಕೆಲಸ ಮಾಡ್ತೀವಿ ಜನಗಣತಿ ಬಗ್ಗೆ. ಇದೆಲ್ಲ ಕೆಲವೊಂದು ಯೋಜನೆಗಳೆಲ್ಲ ನಾವು ಜಾರಿಗೆ ತರಬೇಕು ಅಂದರೆ ಇನ್ನೊಂದು ತಿಂಗಳಲ್ಲಿ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ. ಆವಾಗ ಇನ್ನೊಂದು ಸತಿ ನಾವು ನಿಮ್ಮ ಜೊತೆ ಕೂತ್ಕೊಂಡಾಗ, ಒಂದು ಸಂವಾದ ಕೂತ್ಕೊಂಡಾಗ ಎಲ್ಲ ಮಾಹಿತಿನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆಯ್ತು ಸರ್, ಒಂದೇ ಸತಿ ನಾವೆಲ್ಲ ಕೇಳೋದಿಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ. ಎಸ್, ಒಳ್ಳೆಯದು. ಥ್ಯಾಂಕ್ ಯು ಸರ್, ನಮಸ್ತೆ.